ಇನ್ನು 13ನೇ ಪಾಯಿಂಟ್ಗೆ ದೊಡ್ಡ ಹಿಟಾಚಿ ಎಂಟ್ರಿ ಕೊಟ್ಟಿದೆ. ದೊಡ್ಡ ಹಿಟಾಚಿ ಬಳಸಿ 13ನೇ ಪಾಯಿಂಟ್ನಲ್ಲಿ ಆ ಸ್ಪಾಟ್ ಅಗೆಯೋದಕ್ಕೆ ಸಿದ್ಧತೆಯಾಗಿದೆ. ನಿನ್ನೆ 18 ಅಡಿ ಆಳ ಆಗದಿದ್ರು, ಇವತ್ತು ಕೂಡ 18 ಅಡಿಗಿಂತ ಹೆಚ್ಚಡಿ ಆಳ ಆಗದು ಶೋಧ ನಡೆಸ್ತಾರ. ಹಾಗಿದ್ರೆ ಸಿದ್ಧತೆಯಾಗಿದೆ, ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಹಾಗೂ ಉತ್ಖನನ ತಂಡಕ್ಕೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ, ಸ್ಥಳದಲ್ಲಿ ಶಾಮಿಯಾನ, ಚೇರ್, ಕಾರ್ಮಿಕರು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದೊಡ್ಡ ಹಿಟಾಚಿ ಕೂಡ ಬಂದಿದೆ. ಸ್ಪಾಟ್ ಅಗೆಯೋದಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಈವರೆಗೂ 6ನೇ ಪಾಯಿಂಟ್ನಲ್ಲಿ ಕೆಲ ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಏನು ಪತ್ತೆಯಾಗಿರಲಿಲ್ಲ. ನಿನ್ನೆ ಕೂಡ 18 ಅಡಿ ಆಳ ಅಗದ್ರು, ಕಳೆ ಬರಹ ಸಿಗಲಿಲ್ಲ. ಆದರೆ ಇವತ್ತೂ ಕೂಡ ಅದೇ ಪಾಯಿಂಟ್ನಲ್ಲೇ ಉತ್ತರ ದಿಕ್ಕಿನಲ್ಲಿ ತಾನು ಹೂತಿದ್ದಾಗಿ ಆತ ಏನು ಹೇಳಿದ್ದಾನೆ ಆ ಮಾಹಿತಿಯನ್ನಾಧರಿಸಿ ಇವತ್ತು ಅಗೆಯೋದಕ್ಕೆ ದೊಡ್ಡ ಹಿಟಾಚಿ ಬಂದಿದೆ. ಇವತ್ತು ಹಾಗಿದ್ರೆ 18 ಅಡಿಗಿಂತ ಹೆಚ್ಚು ಅಡಿ ಆಳವನ್ನು ಆಗದು ಶೋಧ ನಡೆಸಲಾಗುತ್ತಾ? ಸಿದ್ಧತೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಮತ್ತು ಅಶೋಕ. ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಮೊದಲಿಗೆ ನಿಮ್ಮಿಂದ ಮಾಹಿತಿ ಪಡೆಯೋದಾದ್ರೆ ಇವತ್ತಿನ ಶೋಧಕ್ಕೆ ಯಾವ ರೀತಿ ಸಿದ್ಧತೆಗಳು ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, ಇವತ್ತು 13ನೇ ಪಾಯಿಂಟ್ನಲ್ಲಿ ಅಂದರೆ 14ನೇ ದಿನ ಮತ್ತೆ 13ನೇ ಪಾಯಿಂಟ್ನ ಇನ್ನೊಂದು ಭಾಗದಲ್ಲಿ ಅಗಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇರುವಂಥದ್ದು. ನಿನ್ನೆ 13 ಪಾಯಿಂಟ್ ಮುಗ್ದಿಲ್ಲ, ಆತ ಡಿಮ್ಯಾಂಡ್ ಇಟ್ಟಿದ್ದ 13ನೇ ಪಾಯಿಂಟ್ನ ಇನ್ನೊಂದು ಭಾಗಕ್ಕೆ ಅಗಿಬೇಕು ಅಂತ ಹೇಳಿ ಈ ಒಂದು ಸಾಕ್ಷ್ಯ ದೂರುದಾರ ಡಿಮ್ಯಾಂಡ್ ಇಟ್ಟಿದ್ದ. ಅದಕ್ಕೋಸ್ಕರ ಇವತ್ತು ಆ ಇನ್ನೊಂದು ಭಾಗದಲ್ಲಿ ಅಗಿಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇಲ್ಲಿ ನೋಡಬಹುದಾಗಿದೆ, ಪಾಯಿಂಟ್ ನಂಬರ್ 13 ಆರಂಭಿಕ ಹಂತದಲ್ಲಿ ಗುರುತಿಸಿದ್ದು ಆ ಜಾಗ ಏನು ನಿನ್ನೆ ಡಿಗ್ ಮಾಡಿದ್ರು ಆ ಜಾಗ. ಅದರ ಪಕ್ಕದಲ್ಲೇ ಈಗ ಇಟಾಚಿ ಅಂದರೆ ಒಂದು ದೊಡ್ಡ ಪ್ರಮಾಣದ ಅರ್ತ್ ಮೂವರ್ ಅನ್ನ ಇಲ್ಲಿ ಬಳಸಿರುವ ಅಲ್ಲಿ ಇರಿಸ್ಕೊಂಡಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಎಲ್ಲ ರೀತಿಯಲ್ಲಿ ಕ್ಲೀನ್ ಮಾಡಿದ್ದಾರೆ. ಅಂದರೆ ನಿನ್ನೆ 13ನೇ ಪಾಯಿಂಟ್ನ 3 ಪಟ್ಟು ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡಿದ್ರು. ಆ ವಿಸ್ತರಿಸ್ಕೊಂಡು ಎಲ್ಲವೂ ಕಡೆ ಕೂಡ ಜಿ ಪಿ ಆರ್ನಲ್ಲಿ ಶೋಧವನ್ನು ಮಾಡಿದ್ದಂಥದ್ದು. ಅಂದರೆ ಏನು ಈ ಪ್ರದೇಶದಲ್ಲಿ ನೋಡ್ಬೋದು, ಅಲ್ಲಿವರೆಗೂ ಕೂಡ ಒಂದು ವ್ಯಾಪ್ತಿ ವಿಸ್ತಾರ ಆಗಿತ್ತು. ಅಲ್ಲಿವರೆಗೂ ಕೂಡ ಆ ಜಿ ಪಿ ಆರ್ ಮೂಲಕ ಅಂದರೆ ಸ್ಕ್ಯಾನ್ ಅನ್ನ ಮಾಡಲಾಗಿತ್ತು. ಸೊ ಇಲ್ಲೆಲ್ಲವೂ ಕಡೆ ಕೂಡ ಸ್ಕ್ಯಾನ್ ಮಾಡಿದ್ರು. ಅಂದರೆ ಏನು 13ನೇ ಪಾಯಿಂಟ್ ಒಂದು ಕಡೆ ಇತ್ತು, ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಈ ಪ್ರದೇಶದ ಸುತ್ತಮುತ್ತ ಸ್ಕ್ಯಾನ್ ಅನ್ನ ಮಾಡಿದ್ರು. ಸದ್ಯಕ್ಕೆ ಆ ದೂರುದಾರ ಹೇಳ್ತಾ ಇರುವಂತಹ ಪ್ರಕಾರ ಆ ಭಾಗದಲ್ಲಿ ನಿನ್ನೆ ಏನಾಗಿತ್ತು, ಸೊ ಇಲ್ಲಿ ಇವತ್ತು ಆ ಒಂದು ಉತ್ಖನನವನ್ನ ಮಾಡಬೇಕು ಅಂತ ಹೇಳಿ ಆತ ಹೇಳಿದ್ದ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೀತಾ ಇರುವಂತದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ SITಯಿಂದ ಅವರು ಎಲ್ಲ ಹೊರಡಲಿದ್ದಾರೆ. ಇಲ್ಲಿ ಶಾಮಿಯಾನ ಚೇರ್ಗಳನ್ನು ಕೂಡ ಇಲ್ಲೆಲ್ಲವನ್ನು ಹಾಕಿರೋದನ್ನ ಇಲ್ಲಿ ನೋಡಬಹುದಾಗಿದೆ. SIT ಅಧಿಕಾರಿಗಳು ಕಾರ್ಯಾಚರಣೆ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಶಾಮಿಯಾನ ಮತ್ತೆ ಚೇರ್ನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಈ ರೀತಿ ಇಷ್ಟೆಲ್ಲ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ. ಇವತ್ತು ಇದೇ ಪ್ರದೇಶದಲ್ಲಿ ಈ 13ನೇ ಪಾಯಿಂಟ್ನ ಇನ್ನೊಂದು ಭಾಗದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತೆ. ಸೊ ಆ ಕಾರ್ಯಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಆತ ಮಾಸ್ಕ್ ಮ್ಯಾನ್ ಕೂಡ ಇಲ್ಲಿಗೆ ಬರ್ತಾನೆ. ಆತ ನಿನ್ನೆ ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಜಾಗವನ್ನು ಹೇಳಿದ್ದ. ಅಂದರೆ ಈ ಕಡೆ ಇಲ್ಲಿ ಇನ್ನೂ ಸಾಕಷ್ಟು ಸಿಗುತ್ತೆ, ಅಲ್ಲಿ ಮಾಡಬೇಕು, ಅಂದರೆ ಉತ್ಖನನವನ್ನು ಮಾಡಬೇಕು ಅನ್ನೋ ಡಿಮ್ಯಾಂಡನ್ನು ಆತ ಇಟ್ಟಿದ್ದ. ಸೊ ಅದರಿಂದಾಗಿ ಆ ಒಂದು ಪ್ರದೇಶದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಸೊ GPR ರಡಾರ್ನಲ್ಲಿ ಆ ಒಂದು ರಡಾರ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಯಾವುದು ಅಬ್ಸ್ಟ್ರಕ್ಷನ್ ಸರಿಯಾಗಿ ಕಂಡು ಬಂದಿರಲಿಲ್ಲ. ಆದರೆ ಆತನ ಡಿಮ್ಯಾಂಡ್ ಪ್ರಕಾರ ಇವತ್ತು ಇಲ್ಲೇ ಅಗಿಯುವಂತಹ ಸಾಧ್ಯತೆಗಳಿದೆ ಮತ್ತು ಎಲ್ಲ ತಯಾರಿ ಕೂಡ ನಡೆದಿರುವಂಥದ್ದು. ಸೊ ಇವತ್ತಿನ ಪಾಯಿಂಟ್, ಈ ಪಾಯಿಂಟ್ನಲ್ಲಿ ಅಗಿಯುವಂಥ ಸಂದರ್ಭದಲ್ಲಿ ಏನಾದರೂ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಪ್ರತಿಮಾ. ಎಸ್ ಪೃಥ್ವಿ, ಹಾಗೆ ಅಶೋಕ್ ಕೂಡ ಸಂಪರ್ಕದಲ್ಲಿದ್ದಾರೆ. ಅಶೋಕ್, SIT ಕಚೇರಿಗೆ ಅಧಿಕಾರಿಗಳಾಗ್ಲಿ ದೂರುದಾರರಾಗ್ಲಿ ಬಂದಿದ್ದಾರಾ? ಅಲ್ಲಿ ಯಾವ ರೀತಿ ಅಲ್ಲಿ ಕಂಡು ಬರ್ತಾ ಇದೆ ಚಿತ್ರಣ? ಎಷ್ಟು ಗಂಟೆಗೆ ಹೊರಡಬಹುದು ಅಂತ? ಪ್ರತಿಮಾ, 14ನೇ ದಿನದ ಕಾರ್ಯಾಚರಣೆಗೆ ಈಗಾಗಲೇ ಅಧಿಕಾರಿಗಳ ತಂಡ SIT ಕಚೇರಿಗೆ ಬರ್ತಾ ಇದೆ. ಈಗಾಗಲೇ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಆಲ್ರೆಡಿ ಬಂದಿದ್ದಾರೆ. ಇದರ ಜೊತೆಗೆ ಅನಾಮಿಕ ಮಾಸ್ಕ್ ಮ್ಯಾನ್ ಎಂದಾನೆ ಆತನೂ ಕೂಡ ಪೊಲೀಸ್ ಭದ್ರತೆಯಲ್ಲಿ ಈಗಾಗಲೇ SIT ಕಚೇರಿಯೊಳಗೆ ಹೋಗಿರ್ತಕ್ಕಂಥದ್ದು. ಪೊಲೀಸ್ ಭದ್ರತೆ ಜೊತೆಗೆ ಖಾಸಗಿ ಕಾರ್ನಲ್ಲಿ ವಕೀಲರ ಜೊತೆ ಆತ ಆಗಮಿಸಿದ್ದಾನೆ. ಇದರ ಜೊತೆಗೆ ಫಾರೆಸ್ಟ್ ಸಂಬಂಧಪಟ್ಟಂತೆ, ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಫೊರೆನ್ಸಿಕ್, ಇದರ ಜೊತೆಗೆ ಸೋಕೋ ಟೀಮ್ ಸೇರಿದಂತೆ ಬೇರೆ ಬೇರೆ ತಂಡದ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಮಹತ್ವದ ಬೆಳವಣಿಗೆ ಕೂಡ ನಡೀಲಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಾಕ್ಷ್ಯ ದೂರುದಾರರು ಮತ್ತೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಕಳೆದ 3 ದಿವಸಗಳ ಹಿಂದೆ ಗ್ರಾಮಸ್ಥರು, ಧರ್ಮಸ್ಥಳದ ಗ್ರಾಮಸ್ಥರು ಅಂತ ಹೇಳಿಕೊಂಡು ಇಬ್ರು ಬಂದು SITಗೆ ಒಂದು ದೂರ ಅರ್ಜಿಯನ್ನು ಸಲ್ಲಿಸಿದ್ರು. ಈಗಾಗಲೇ ಏನು ಅನಾಮಿಕ ಮಾಸ್ಕ್ ಮ್ಯಾನ್ ಎಂದರೆ ಆತನ ಪರಿಚಯ ನಮಗೂ ಕೂಡ ಇದೆ. ಸೊ ಆತ ಎಲ್ಲೆಲ್ಲಿ ಹೆಣ ಊತ ಹಾಕಿದ್ದಾನೆ ಅಂತ ಹೇಳ್ತಿದ್ದಾನೆ, ಆ ಒಂದು ಜಾಗ ನಮಗೂ ಕೂಡ ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಹೀಗಾಗಿ ಈ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ಕೂಡ ಸೇರಿಸ್ಕೋಬೇಕು
ಸೇರಿಸಬೇಕು ಎನ್ನುವಂಥ ಮನವಿಯನ್ನು SITಗೆ ಸಲ್ಲಿಸಿದ್ರು. ಸೊ ಈ ಅರ್ಜಿಗೆ ಓಕೆ ಅಂದಿರ್ತಕ್ಕಂಥ SIT ಇವತ್ತು ಅವರನ್ನು ಬರೋದಕ್ಕೆ ಹೇಳಿದೆ. ಅವರ ಸ್ಟೇಟ್ಮೆಂಟನ್ನು ಆ ಇಬ್ಬರು ಸಾಕ್ಷಿದಾರರು ಯಾರಿದ್ದಾರೆ ಅವರ ಸ್ಟೇಟ್ಮೆಂಟನ್ನು ದಾಖಲು ಮಾಡುವಂಥ ಪ್ರಕ್ರಿಯೆಗೆ ಅವರಿಗೆ ಬುಲಾವ್ ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ SIT ಕಚೇರಿಗೆ ಬರ್ತಾರೆ. ಅವರು ಹೇಳಿರ್ತಕ್ಕಂಥದ್ದು ಆ ಟೈಮಲ್ಲಿ ಈ ಅನಾಮಿಕ ಸಾಕ್ಷ್ಯ ದೂರುದಾರ ಎಂದೇ ಅತ್ಯಂತ ರಹಸ್ಯವಾಗಿ ಈ ರೀತಿಯಾಗಿ ಹೆಣವನ್ನು ಹೂತು ಹಾಕ್ತಿದ್ದ. ಆದರೆ ಆತ ರಹಸ್ಯವಾಗಿ ತಾನು ಹೆಣವನ್ನು ಹೂತು ಹಾಕಿದ್ದೇನೆ ಅಂತ ಭಾವಿಸಿದ್ರು ಕೂಡ ಈ ವಿಚಾರಗಳು ಗ್ರಾಮಸ್ಥರಾದ ನಮಗೂ ಕೂಡ ತಿಳಿದು ಬಂದಿತ್ತು. ಹೀಗಾಗಿ ಆತ ಗುರುತಿಸ್ತಕ್ಕಂಥ 30 ಏನು ಆಲ್ರೆಡಿ ಆತ ಹೇಳಿಕೆಯಲ್ಲಿ ಹೇಳಿರುವಂಥದ್ದು 30 ಪಾಯಿಂಟ್ ಅಂತೇಳಿ, ಅದರಲ್ಲಿ ಈಗಾಗಲೇ 15-16 ಪಾಯಿಂಟ್ ಈಗಾಗಲೇ ಉತ್ಖನನ ಆಗಿದೆ. ಹೀಗಾಗಿ ಅದು ಅಲ್ಲದೆ ಇನ್ನಷ್ಟು ಪಾಯಿಂಟ್ಗಳು ಕೂಡ ನಮ್ಗೆ ಗೊತ್ತಿದೆ. ಹೀಗಾಗಿ ಈ ಕಳೆಬರವನ್ನು ತೆಗೆಯುವಂಥ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೋಬೇಕು ಅನ್ನುವಂಥ ಮನವಿಯನ್ನು ಅವ್ರು ಮಾಡ್ಕೊಂಡಿದ್ರು. ಹೀಗಾಗಿ ಅವರು ಕೂಡ ಇವತ್ತು ಆಗಮಿಸಿ ಇರೋದ್ರಿಂದಾಗಿ ಸಾಕಷ್ಟು ಕುತೂಹಲವೂ ಕೂಡ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳ ತಂಡ ನೇರವಾಗಿ ಪಾಯಿಂಟ್ ನಂಬರ್ 13 ಹತ್ತ ತೆರಳಿಕ್ಕಿದೆ. ಇನ್ನೇನು ಪುತ್ತೂರು AC ಆಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಅವರು ಇನ್ನೇನು ಬರಬೇಕಾಗಿದೆ. ಅವರು ಬಂದ ಬಳಿಕ ಒಟ್ಟು ಕಾರ್ಯಾಚರಣೆ ನಡೆಸೋದಕ್ಕೆ ತಂಡ ಈಗಾಗಲೇ ತೆರಳಿಕ್ಕಿದೆ. ಇನ್ನು ನಿನ್ನೆ ಪ್ರಣವ್ ಮೊಹಂತಿ ಅವರು ಕೂಡ ಖುದ್ದು SIT ಕಚೇರಿಗೆ ಬಂದಿದ್ರು, ಎಲ್ಲ ದಾಖಲೆಗಳನ್ನು ಕೂಡ ಪಡ್ಕೊಂಡಿದ್ರು. ಈವರೆಗೆ ಆಗಿರ್ತಕ್ಕಂಥ ತನಿಖೆಯ ಪ್ರಗತಿ ಎಂದೇ ಅದರ ಬಗ್ಗೆ ಕೂಡ ವಿವರವನ್ನು ಪಡ್ಕೊಂಡಿದ್ರು. ಅವರು ಇವತ್ತು ಬೆಳಿಗ್ಗೆ 10:30 ಸುಮಾರಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇಲ್ಲಿ ತನಕ ಆಗಿರ್ತಕ್ಕಂಥ ಬೆಳವಣಿಗೆ ಎಂದೇ ಈ ತನಿಖೆಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಮತ್ತು ಇಲ್ಲಿ ತನಕ ಆಗಿರ್ತಕ್ಕಂಥ ಪ್ರಕ್ರಿಯೆಗಳಿಂದ ಇದರ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ಗೃಹ ಇಲಾಖೆಗೆ, ಗೃಹ ಸಚಿವರಿಗೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಇವತ್ತಿನ 14ನೇ ದಿನದ ಕಾರ್ಯಾಚರಣೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆಗೆ ತೆರಳಿಕ್ಕಿದೆ. ಪ್ರತಿಮಾ. ಥ್ಯಾಂಕ್ಸ್ ಅಶೋಕ್. ಥ್ಯಾಂಕ್ಸ್ ಪೃಥ್ವಿ.